ತರಹದ ಹರಿಕತೆ, ಹಾಡು, ಹಾಸ್ಯ, ಭಜನೆ, ಕೀರ್ತನೆಗಳು, ತತ್ವಗಳು ಇವೆಲ್ಲನ ಹಾಡುವುದು ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸಿಕೊಳ್ಳಲಿಕ್ಕಾಗಿ. ಮೇಲೆ ಸ್ನಾನ ಮಾಡಿದಾಕ್ಷಣ ಮಡಿಯಾಗುವಂತಿದ್ರೆ ಜಗತ್ತಿನಲ್ಲಿ ಮನಸ್ಸನ್ನ ಯಾವ ರೀತಿ ತೊಳ್ಕೊಳ್ಳೋದು ನಾವು ಅಂತ. ಒಂದು ಊರಲ್ಲಿ ಒಂದೇ ಬಾವಿ ಇತ್ತು. ಇಡೀ ಊರಿಗೆ ನೀರನ್ನ ಪೂರೈಸುತ್ತಿದ್ದ ಬಾವಿ, ಒಂದೇ ಬಾವಿ. ಎಲ್ಲರೂ ಕುಡಿಯೋದಕ್ಕೆ ನೀರನ್ನ ತಗೊಂಡು ಹೋಗ್ತಿದ್ರು. ಒಂದು ದಿನ 3 ನಾಯಿಗಳು ಕಚ್ಚಾಡ್ಕೊಂಡು ಆ ಬಾವಿ ಒಳಗಡೆ ಬಿದ್ದುಬಿಟ್ಟು. ಬಿದ್ದ ತಕ್ಷಣ ಏನಾಯ್ತು, ನಾಯಿ ಮೇಲಕ್ಕೆ ಬರಕ್ಕಾಗ್ಲಿಲ್ಲ. ಹಸುವಿನಿಂದ ಆ ನಾಯಿಗಳು ನೀರೊಳಗಡೆ ಸತ್ತೋದು. ಗ್ರಾಮದ ಮುಖಂಡರು ಜೋಯಿಸ್ರ ಹತ್ರ ಹೋದ್ರು. ಸ್ವಾಮಿ, ಅಪಶಕುನವಾಯಿತು. ನಮ್ಮಲ್ಲಿ ಇದ್ದದ್ದೇ ಒಂದೇ ಬಾವಿ, ಕುಡಿಯಕ್ಕೆ ನೀರು ತಗೊಂಡು ಹೋಗ್ತಿದ್ದೋ, ಈಗ ನಾಯಿಗಳು ಬಿದ್ದೋಗ್ಬಿಟ್ಟಿದೆ, ಏನ್ ಮಾಡುದು ಸ್ವಾಮಿ? ಅವ್ರು ಹೇಳಿದ್ರು, ಶಾಸ್ತ್ರ ನೋಡ್ಬೇಕಪ್ಪ, ಏನೋ ಕೆಟ್ಟಗಳಿಗೆ ಬಿದ್ದೋಗದೆ. ನೋಡಿದ್ರು ಶಾಸ್ತ್ರವನ್ನ. ನಾಯಿ ಬಿದ್ದೋಗಿರೋದ್ರಿಂದ ಊರಿಗೆ ಗಂಡಾಂತರ ಕಾದಿದೆ. ನೀವೊಂದು ಕೆಲಸ ಮಾಡಿ, ನೀವು 101 ಪೂಜೆಯನ್ನ ಮಾಡಿಸ್ಬೇಕು ನೀವು ಅಂತ ಅಂದ್ರು. ಬಾವಿಲ್ ನಾಯಿ ಬಿದ್ದಿರೋದಕ್ಕೂ 101 ಪೂಜೆಗೂ ಏನು ಸಂಬಂಧ? 101 ಪೂಜೆ ಮಾಡಿಸ್ಬೇಕು ಅಂದ್ರು. ಊರವರೆಲ್ಲ ಸೇರಿ ಪೂಜೆ ಮಾಡಿಸಿದ್ರು. ಆದ್ರೂ ಕೂಡ ಆ ಬಾವಿ ಒಳಗಿರುವಂತ ವಾಸನೆ ಹೋಗ್ಲಿಲ್ಲ. ಮತ್ತೆ ಜೋಯಿಸ್ರ ಹತ್ರ ಬಂದ್ರು. ಸ್ವಾಮಿ, ವಾಸನೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ನೀರು ಕುಡಿಯೋಕ್ಕಾಗ್ತಿಲ್ಲ. ಆಗ ಅವ್ರು ಏನ್ ಹೇಳಿದ್ರು, ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಡ್ರಪ್ಪ, ನೋಡುವ ಆಗ್ಲಾದ್ರೂ ಹೋಗುತ್ತೇನೋ, ಭಗವಂತನ ಕರುಣೆ ಇದ್ರೆ ವಾಸನೆ ಎಲ್ಲ ಹೊರಟೋಯ್ತದೆ ಅಂತ. ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ತಿರ್ಗಾ 3 ದಿನ ಬಿಟ್ಕೊಂಡ್ ಬಂದು ನೋಡಿದ್ರು, ವಾಸನೆ ಹೋಗ್ಲಿಲ್ಲ. ಸ್ವಾಮಿ, ಏನ್ ಹಿಂಗಾಗೋಯ್ತಲ್ಲ, ಒಂದು ಪರಿಹಾರ ಹುಡ್ಕೋಕ್ ಆಯ್ತಾ ಇಲ್ವಲ್ಲ ನಿಮ್ ಕೈಲಿ? ಆಗ ಆ ಜ್ಯೋತಿಷಿ ಹೇಳಿದ್ರು, ಒಂದು ಕೆಲಸ ಮಾಡಿ, ಸುಗಂಧ ದ್ರವ್ಯವನ್ನ ಆ ಬಾವಿ ಒಳಗೆ ಸುರಿದು ಬಿಡಿ, ಕೆಟ್ಟ ವಾಸನೆ ಎಲ್ಲ ಹೋಗಿ ಒಳ್ಳೆ ವಾಸನೆ ಬಂದ್ಬಿಡ್ತದೆ ಅಂದ್ರು. ಇವರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಸುಗಂಧ ದ್ರವ್ಯವನ್ನು ತಂದು ಬಾವಿ ಒಳಗೆ ಸುರಿದ್ರು. ವಾಸನೆ ಹೋಯ್ತಾ? ಹೋಗ್ಲಿಲ್ಲ. ಆಗ ಪೂಜಾ ಸ್ವಾಮಿಗಳ ಹತ್ರ ಬಂದು ಕೇಳಿದ್ರು, ಸ್ವಾಮಿ, ನೀವು ಹೇಳಿದ ಕೆಲಸ ಒಂದು ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಏನ್ ಮಾಡೋದು? ಆಗ ಊರಿನ ಒಬ್ಬ ಯಜಮಾನ, ವಯಸ್ಸಾದ ಯಜಮಾನ ಸುಮ್ಮನೆ ಕೂತಿದ್ದು ಹೇಳದ್ನಂತೆ, ನೋಡ್ರಪ್ಪ, ನಾಯಿ ಬಿದ್ದಿರೋದಕ್ಕೂ ನೀವು ಶಾಸ್ತ್ರ ಕೇಳಿ ಪೂಜೆ ಮಾಡ್ತಾ ಇರೋಕ್ಕೂ ಯಾವ ಸಂಬಂಧನೂ ಇಲ್ಲ. ಮೊದಲು ಬಾವಿ ಒಳಗೆ ಬಿದ್ದವಲ್ಲ ನಾಯಿಗಳು, ಅವನ್ನ ಹೊರಗೆ ತಾಕ್ರಿ, ನೀರನ್ನ ಹೊರಗಡೆ ಹಾಕ್ರಿ, ಜಲವನ್ನ ಶುದ್ಧಿ ಮಾಡಿ, ಆನಂತರ ಹೊಸ ನೀರು ಬಂದ ಮೇಲೆ ಅಲ್ಲಿದ್ದ ವಾಸನೆ ಹೋಗುತ್ತೆ ಅಂತ. ಊರವರೆಲ್ಲ ಸೇರಿ ನಾಯಿ ಎತ್ತಾಕಿ ಆ ನೀರೆಲ್ಲ ಕ್ಲೀನ್ ಮಾಡಿದ್ರು, ಹೊಸ ನೀರು ಬಂತು, ಮತ್ತೆ ಕುಡಿಯೋದಕ್ಕೆ ಅನುಕೂಲ ಆಯ್ತು. ಇದರಿಂದ, ಈ ಕಥೆಯಿಂದ ಏನು ನಾವು ತಿಳ್ಕೊಳ್ಳೋದು ಅಂದ್ರೆ, ಮನಸ್ಸಿನೊಳಗಡೆ ಸಾವಿರಾರು ತರದ ಚಿಂತೆಗಳನ್ನ, ನೋವುಗಳನ್ನ, ಕೆಟ್ಟ ಮನಸ್ಸುಗಳನ್ನ ಇಟ್ಕೊಂಡು ಮೇಲೆ ಸ್ನಾನ ಮಾಡಿದರೆ ಯಾವ ಪ್ರಯೋಜನ ಬರೋದಿಲ್ಲ ಅಂತ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನು ಶುದ್ಧಿಯಾಗಿದ್ದೀನಿ, ನಾನು ಸ್ನಾನ ಮಾಡಿದ್ದೀನಿ, ಯಾರನ್ನು ಮುಟ್ಟಿಸ್ಕೊಳ್ಳಲ್ಲ ಅಂದ್ರೆ ಮನಸ್ಸಿನ ಶುದ್ಧಿ ಆಗುದೇ ಯಾವಾಗ? ಮನಸ್ಸಿನ ಶುದ್ಧಿ ಆಗುದೇ ಯಾವಾಗ? ಯಾರೋ ಒಂದು ಹುಡುಗ, ಅಪ್ಪ ನೀರು ಕೊಡ್ರಪ್ಪ ಅಂದ, ಕಸ ಗುಡಿಸೋ ಹುಡುಗ. ಆ ಮನೆಯ ಅಕ್ಕೆ ಹೇಳಿದ್ಲು, ನಮ್ಮೂರಲ್ಲಿ ದೇವ್ರ ಹಬ್ಬ ಇದೆ, ಅಯೋಗ್ಯ, ಕಾಂಪೌಂಡ್ ಮುಟ್ಬಿಟ್ಟಲ್ಲೋ, ನಾವೆಲ್ಲ ತೊಳೆದು ಶುದ್ಧಿ ಮಾಡಿದ್ದು, ಒಂದು ಗುಂಡು ಪಿನ್ನನ್ನು ಕೂಡ ಎಲ್ಲ ಶುದ್ಧಿ ಮಾಡಿದ್ದು, ಮುಟ್ಬಿಟ್ಟಲ್ಲ ಅಯೋಗ್ಯ ಅಂತ ಬೈದ್ಲು. ಆಗ ಆ ಹುಡುಗ ಹೇಳ್ದ, ಎಲ್ಲನೂ ಶುದ್ಧ ಮಾಡಿದ್ದೀರವ? ಹ್ಞೂ ಕಣಪ್ಪ, ಎಲ್ಲ ಶುದ್ಧ ಮಾಡಿವಿ. ಮುಟ್ಬಿಟ್ಟೆ ನೀನು? ಅಲ್ಲ, ನಿಮ್ಮ ಮನಸ್ಸು ಶುದ್ಧ ಮಾಡಿಲ್ವಲ್ಲವ ನೀವು?
ಮೊದಲು ಅದನ್ನು ಶುದ್ಧ ಮಾಡ್ಕೊಳ್ಳಿ ಅಂದ. ಆ ಎಮ್ಮನ ಕಣ್ ತೆರಿತಂತೆ. ಅಂದ್ರೆ ಅರ್ಥ, ಸುಮ್ಮನೆ ಕತೆ ಮಾಡಿ ಏನೋ ಒಂದು ದೇವ್ರ ನಾಮ ಆಡ್ತಾರೆ ಹೊರಟೋಗೋದಲ್ಲ. ಈ ಕಥೆಯಿಂದ ಒಂದಷ್ಟು ನಮ್ಮ ಜೀವನಕ್ಕೆ ಉಪಯೋಗ ಬೇಕು. ಯಾವ ರೀತಿಯಾಗಿ? ಭಗವಂತ ನಮಗೆ ಆಯುಸ್ಸನ್ನ ಗಟ್ಟಿಗೊಳಿಸ್ಕೊಡ್ಬೇಕು, ಆರೋಗ್ಯ ಕೊಡಬೇಕು. ನಮ್ಮ ಮನೆ, ಮಕ್ಕಳು, ನಮ್ಮ ಸಂಸಾರ, ನಮ್ಮ ಗ್ರಾಮ ಉದ್ಧಾರವಾಗಬೇಕು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಅಹಂಕಾರವನ್ನ ಬಿಡಬೇಕು. ಎಲ್ಲಿ ಬಾವಿಯೊಳಗೆ ಏನ್ ಬಿದ್ದಿದ್ದೋ, ನಾಯಿ ಎಂಬ ಅಹಂಕಾರ ನಮ್ಮೊಳಗಿದೆ. ಅದನ್ನ ಎತ್ತಾಗ್ತಾ ಇಲ್ಲ ನಾವು ಆಚೆಗೆ. ನಾವೇನ್ ಮಾಡ್ತಾ ಇದ್ದೀವಿ? ನಾನು ಒಳ್ಳೆಯವನು ಅಂತ ಮೇಲ್ ನೀರು ಇಕ್ಕಳ್ತಾ ಇದ್ದೀವಿ, ಸೋಪ್ ಹಾಕೊಳ್ತೀವಿ, ಶಾಂಪು ಹಾಕೊಂಡು ಸ್ನಾನ ಮಾಡ್ತಾ ಇದ್ದೀವಿ. ಒಳಗಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ ಎಲ್ಲ ಇಲ್ಲೇ ಇದೆ. ಮೊದಲು ಇದನ್ನ ಎತ್ತಾಕಬೇಕು ನಾವು. ಎತ್ತಾಕಿದ್ರೆ ನೋಡಪ್ಪ, ಹೀಗೆ 100 ವರ್ಷಗಳ ಕಾಲ ನಾವು ಸುಖವಾಗಿ ಬಾಳ್ವೆ ಮಾಡಬಹುದು. ಇವತ್ತು ಆಯುಸ್ಸಿದೆಯಾ ಮನುಷ್ಯನಿಗೆ? ಇಲ್ಲ, ಆಯುಸ್ಸಿಲ್ಲ. ಯಾಕೆ ಅಂದ್ರೆ ಮನುಷ್ಯ ಬರ್ತಾ 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 ಸ್ವಾರ್ಥಿ ಆಗ್ತಾ ಇದ್ದಾನೆ. ನೆಂಟ್ರಿಷ್ಟ್ರು ಮನೆಗೆ ಬರುವಾಗಿಲ್ಲ, ನೆಂಟ್ರಿಷ್ಟ್ರು ಬಂದ್ರೆ ಸರಿಯಾಗಿ ಮಾತಾಡಿಸುವಾಗಿಲ್ಲ. ಮೊದಲು ಕುಕ್ಕೆಲಿ ಮಂಕ್ರಿ ಇಪ್ಪಡಿ ಅನ್ನ ಇಕ್ತಿದ್ರು, ಹೊಟ್ಟೆ ತುಂಬ ಊಟ ಮಾಡಿಸ್ತಿದ್ರು. ಈಗಿಲ್ಲ, ಸೌಟಲ್ಲಿ ಒಂಚೂರು ಹಾಕ್ಬಿಟ್ಟು ಸಾಕಾ ಬೇಕಾ ಅಂತಾರೆ ಈಗ. ಇದನ್ನೆಲ್ಲ ಬಿಡಬೇಕಾದ್ರೆ ನಾವು ಮನಸ್ಸಿನೊಳಗಿನ ನೋವನ್ನ, ಮನಸ್ಸಿನೊಳಗಿನ ಕೊಳೆಯನ್ನ ಮೊದಲು ತೆಗೆದಾಕಿದ್ರೆ ನಾವು ಸಂತೋಷವಾದ ಜೀವನವನ್ನು ಮಾಡಬಹುದು. ಹಾಗೆ ಅಂತ ಹೇಳ್ತಾ ಆ ಭಗವಂತ ತಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಹೇಳ್ತಾ, ಇವತ್ತು ನಮ್ಮ ಪ್ರೀತಿಯ ಹೊಂಬಾಳಮ್ಮನವರ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯದ ನಿಮಿತ್ತವಾಗಿ ಆ ಭಗವನ್ನಾಮ ಸ್ಮರಣೆಯನ್ನ ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ. ಭಗವಂತ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಕೊಳೆಯನ್ನ ತೆಗೇಲಿ ಅಂತ ಹೇಳ್ತಾ, ಕೊಳಲೋದು ಗುರುವಾಯೂರು ಕೃಷ್ಣನೇ, ಆ ವಾಸುದೇವ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಗೋವಿಂದ, ಶ್ರೀಹರಿ ಪರಮಾತ್ಮ ಎತ್ತ ತಾಯಿ ತಂದೆಯರ ಆಶೀರ್ವಾದದಿಂದ ನಮ್ಮೊಳಗಿರ್ತಕ್ಕಂಥ ಅಹಂಕಾರ ದೂರವಾಗಿ ಇನ್ನು ಮುಂದಾದರೂ ಕ್ಷಮಿಸುವ ಗುಣವನ್ನು ನಾವೆಲ್ಲ ಪಡ್ಕೊಳ್ಳೋಣ. ಕ್ಷಮಿಸುವ ಗುಣ ಅಂದ್ರೆ ಕ್ಷಮಾಪಣೆ ಅಂತಕ್ಕಂಥದ್ದು ಬಹುದೊಡ್ಡ ಆಸ್ತಿ ನಮಗೆ. ಯಾರಾದ್ರೂ ಬೈದಾಗ ಹಠ ಮಾಡ್ಕೊಂಡು ಮಾತು ಬಿಟ್ಬಿಡ್ಬಾರ್ದು, ಕ್ಷಮಿಸುವ ಗುಣ ಇರಬೇಕು. ತಲೆಬಾಗಿ ಬಂದಾಗ, ಯಾರಾದ್ರೂ ಮನೆಗೆ ತಲೆಬಾಗಿ ಬಂದಾಗ ಬಪ್ಪ ಆಯ್ತು, ಅಥವಾ ಗಂಡ ಹೆಂಡತಿ ಆಗಿರ್ಲಿ, ಬನ್ರಿ ಆಯ್ತು ಬನ್ರಿ, ನಿಂದೋ ನಂದೋ ತಪ್ಪಾಗದೆ ಮುಂದೆ ಜೀವನ ಸರಿ ಮಾಡ್ಕೊಳ್ಳೋಣ ಅನ್ನುವಂತ ಸಮಯವನ್ನ, ಆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಆ ಗುರುವಾಯೂರ್ ಕೃಷ್ಣನ ಸ್ಮರಣೆಯನ್ನ ಮಾಡೋಣ. ಕೊಳಲೂದೋ ಗುರುವಾಯು ಕೃಷ್ಣನೇ, ಕೃಷ್ಣನೇ, ಕೊಳಲೂದೋ ಗುರುವಾಯು ಕೃಷ್ಣನೇ, ಕೃಷ್ಣನೇ, ಕೊಳಲೂದೋ ಗುರುವಾಯು ಕೃಷ್ಣನೇ, ಕೃಷ್ಣನೇ, ಜೇನಂದ ಅತಿ ಮಧುರ ಸಂಗೀತ ಸುದೆ ತಂದ ಹಾಡಿನಲ್ಲಿ ಆ ದಿವ್ಯ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ಗಾಯಕನೇ, ನಾಯಕನೇ, ಕೊಳಲೂದೋ ಗುರುವಾಯು ಕೃಷ್ಣನೇ, ಕೃಷ್ಣನೇ.
ನದಿ ತೀರ ಓಲಾಡಿ ನಲಿವಾಗ ಯಮುನಾ ನದಿ ತೀರ ಓಲಾಡಿ ನಲಿವಾಗ ಆರಾಧೆ ಜೊತೆಗೂಡಿ ನಗೆ ಬೀರುವ ಓವೆಲ್ಲ ಕೂಡಿರಲು ಕುಣಿದಾಡುವ ಬರುವ ಕೃಷ್ಣ ಎಂದೇ ರಾಧೆ ಮನನೊಂದಿದೆ ತುಂಬಿಯ ಹಾದಿಯನ್ನು ಕಾದಿಹ ಹೂವನ್ನು ಹೋಲುವ ರಾಧೆಯ ಮನಸೆಳೆವ ನಗುತ್ತಿರುವ ಹೊಳಲುವುದೋ ಗುರುವಾಯ್ ಕೃಷ್ಣನೇ ಕೃಷ್ಣನೇ ಮಧುರಾಪುರಿ ಮಾಧವನೇ ಮಧುಸೂದನ ಮಧುರಾಪುರಿ ಮಾಧವನೇ ಮಧುಸೂದನ ದ್ವಾರಕಾಪುರಿ ಗಿರಿಧಾರಿ ಉಡುಪಿ ಕೃಷ್ಣ ಗುರುವಾಯೂರಲ್ಲಿರುವ ಮನಮೋಹನ ಸಮಸರ್ವ ಮತವೆಂಬ ಕರುಣಾಲಯ ಸರ್ವರು ಶರಣೆಂಬ ನ್ಯಾಯಾಲಯ ಪ್ರೀತಿಯ ಸುದೆ ನೀನು ಪ್ರೇಮದ ಸವಿಜೇನು ಗುರುವಾಯೂರಪ್ಪನೇ ದಯ ತೋರೋ ಗೋಪಾಲ ಕೊಳಲುವುದೋ ಗುರುವಾಯ್ ಕೃಷ್ಣನೇ ಕೃಷ್ಣನೇ ಕೊಳಲುವುದೋ ಗುರುವಾಯ್ ಕೃಷ್ಣನೇ ಕೃಷ್ಣನೇ ಜೇನಂದ ಅತಿ ಮಧುರ ಸಂಗೀತ ಸುದೆ ತಂದ ಹಾಡಿನಲ್ಲಿ ಆದಿವ್ಯ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ಗಾಯಕನೇ ನಾಯಕನೇ ಕೊಳಲುವುದೋ ಗುರುವಾಯ್ ಕೃಷ್ಣನೇ ಕೃಷ್ಣನೇ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಆ ವಾಸುದೇವನ ಸ್ಮರಣೆ ಅನನ್ಯವಾದದ್ದು ಎಂಬುದಾಗಿ ಹೇಳ್ತಾ ಇವತ್ತು ಕೋಡಂಬಳ್ಳಿಯ ಈ ಗ್ರಾಮದಲ್ಲಿ ಪೂಜ್ಯ ಅಮ್ಮನವರಾಗಿರ್ತಕ್ಕಂಥ ಹೊಂಬಾಳಮ್ಮನವರು ಅವರು ಇವತ್ತು ಇಹಲೋಕದ ಎಲ್ಲ ಭೋಗಗಳನ್ನು ಬಿಟ್ಟು ಪರಲೋಕವನ್ನು ಸೇರ್ತಾ ಇದ್ದಾರೆ. ಆ ಭಗವಂತ ಆ ತಾಯಿಗೆ ಮೋಕ್ಷವನ್ನು ನೀಡಲಿ ಎಂಬುದಾಗಿ ಭಗವಂತನಲ್ಲಿ ಬೇಡ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂಧುಗಳೇ.